ಆನೇಕಲ್ನ ಹಳೆಯ ಶಾಲಾ ಆವರಣದಲ್ಲಿ ಸರ್ವೈಕಲ್ ಕ್ಯಾನ್ಸರ್ನ ತಪಾಸಣಾ ಶಿಬಿರವನ್ನು ಮಹಿಳಾ ದಿನಾಚರಣೆಯ ಅಂಗವಾಗಿ ಮಾರ್ಚ್ 9, 2025 ರಂದು ಹಮ್ಮಿಕೊಳ್ಳಲಾಗಿದೆ. ಎಲ್ಲರೂ ಇದರ ಉಪಯೋಗ ಪಡೆದುಕೊಳ್ಳಬೇಕೆಂದು ಸಹಶಿಕ್ಷಕಿ ನಾರಾಯಣಮ್ಮ ತಿಳಿಸಿದರು. Hello everyone, my name is Kavana Srinivas and I work as a clinical embryologist, and today I'm here to talk about cervical cancer awareness. Human papilloma virus or the HPV is the most common cause of cervical cancer. Fortunately, we have vaccinations available for most strains of HPV. I think early detection is the key here. We'll have to get a pap smear test or even HPV test kits can be used to detect any early changes. And also important thing is to go meet your gynecologist or your healthcare specialist and find out about the risks associated with this. I think it's important to spread knowledge about cervical cancer so that we can reduce the impact of this on our lives. So thank you. ನಾರಾಯಣಮ್ಮ ಅಂದ್ಬಿಟ್ಟು ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹಳೆಯ ಆನೇಕಲ್ ಶಾಲೆಯಲ್ಲಿ ಸಹಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮಹಿಳಾ ದಿನಾಚರಣೆಯ ವಿಶೇಷತೆಯಾಗಿ ನಾವು ದಿನಾಂಕ 9/3/2025 ರಂದು ಭಾನುವಾರ ಇದೇ ಒಂದು ನಮ್ಮ ಹಳೆಯ ಆನೇಕಲ್ ಶಾಲೆಯಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಒಂದು ಕ್ಯಾಂಪನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಕಾರಣ ಯಾಕಪ್ಪ ಅಂತಂದರೆ ಎಲ್ಲ ಮಹಿಳೆಯರಿಗೂ ಸರ್ವೇ ಸಾಮಾನ್ಯವಾಗಿ ಇದು ಒಂದು ಮಾರಣಾಂತಿಕ ಕಾಯಿಲೆ. ಎಲ್ಲರಿಗೂ ಕೂಡ ನಾವೆಲ್ಲ ಮನೆಯಲ್ಲಿ ಮಹಿಳೆಯರಾಗಿ ಒಂದು ಸಂಸಾರವನ್ನು ನೋಡ್ಕೊಳ್ತಾ, ಸಂಸಾರದ ಜವಾಬ್ದಾರಿಯನ್ನು ನೋಡ್ಕೊಳ್ತಾ, ಜೊತೆಗೆ ಅವರಿಗೆ ಅದಕ್ಕೆ ಆರ್ಥಿಕವಾಗಿ ತಮ್ಮ ಕುಟುಂಬವನ್ನು ನಡೆಸೋದಕ್ಕಾಗಿ ಬೇರೊಂದು ಕೆಲಸವನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಾವು ಶಿಕ್ಷಕರು ಶಾಲೆಯಲ್ಲೂ ಕೆಲಸ ಮಾಡಬೇಕು, ಮನೆಯೂ ನಿರ್ವಹಿಸಬೇಕು. ಇದೆಲ್ಲವನ್ನು ಮಾಡ್ಕೊಳ್ತಾ ನಮ್ಮ ಕಡೆ ಗಮನ ಕೊಡೋಕ್ಕಾಗ್ತಾಯಿಲ್ಲ, ನಮ್ಮ ಆರೋಗ್ಯದ ಕಡೆ. ಬಹಳ ಮುಖ್ಯವಾಗಿ ಇದೊಂದು ಸುಮಾರು ನಮ್ಮ ಮಹಿಳೆಯರಿಗೆ ಇತ್ತೀಚೆಗಂತೂ ಒಂದು 3-4 ವರ್ಷಗಳಿಂದ ಸುಮಾರು ಜನ ಈ ಕಾಯಿಲೆಯಿಂದ ನರಳ್ತಾ ಇದ್ದಾರೆ. ಆಮೇಲೆ ಈ ಕಾಯಿಲೆಯಿಂದ ಸುಮಾರು ಜನ ಅದರ ಒಂದು ಸಿಂಪ್ಟಮ್ಸ್ ಕೂಡ ನಮ್ಗೆ ಗೊತ್ತಾಗ್ತಾ ಇಲ್ಲ, ಅಷ್ಟು ಬೇಗ ನಮ್ಗೆ ಅಟ್ಯಾಕ್ ಆಗ್ತಾ ಇದೆ ಆ ಕಾಯಿಲೆ. ಈ ಕ್ಯಾನ್ಸರಲ್ಲೇ ಸುಮಾರು ವಿಧಗಳಿದೆ. ಸ್ತನ ಕ್ಯಾನ್ಸರು ಮತ್ತು ಗರ್ಭಕಂಠ ಕ್ಯಾನ್ಸರು. ನಮ್ಗೆ ಲೇಡೀಸ್ಗೆ ಮುಖ್ಯವಾಗಿ ಸ್ತನ ಕ್ಯಾನ್ಸರು ಮತ್ತು ಗರ್ಭಕಂಠ ಕ್ಯಾನ್ಸರು. ಅದ್ರ ಸಿಂಪ್ಟಮ್ಸ್ನೂ ಕೂಡ ನಾವು ನೋಡ್ಕೊಳ್ಳೋಕ್ಕಾಗ್ತಾಯಿಲ್ಲ, ನಮ್ಮ ಆರೋಗ್ಯದ ಕಡೆ ಗಮನ ಕೊಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ನಾವು ಈ ಕ್ಯಾಂಪನ್ನು ಆಯೋಜನೆ ಮಾಡಿದ್ದೇವೆ. ಎಲ್ಲ ಮಹಿಳಾ ಶಿಕ್ಷಕಿಯರು ಕೂಡ ಈ ಕ್ಯಾಂಪ್ನ ಒಂದು ಸೌಲಭ್ಯವನ್ನು ಪಡ್ಕೊಳ್ಬೇಕು. ಈ ಕ್ಯಾಂಪ್ನ ಸೌಲಭ್ಯವನ್ನು ಪಡ್ಕೊಂಡು ರಿಜಿಸ್ಟ್ರೇಷನ್ ಆದರೆ ಮುಂದಿನ ದಿನಗಳಲ್ಲಿ ಇನ್ನೂ 2 ಕ್ಯಾಂಪ್ ಆಯೋಜನೆ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ನಾವು ಹಾಕ್ಕೊಂಡಿದ್ದೀವಿ. ಇದಕ್ಕೆ ಲಯನ್ಸ್ ಕ್ಲಬ್ನವರು ಕೂಡ ನಮಗೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲ ಡಾಕ್ಟರ್ಸು ಕೂಡ ಇದ್ರ ಬಗ್ಗೆ ನಮಗೆ ಜಾಗೃತಿಯನ್ನು ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ದಯಮಾಡಿ ಹೆಚ್ಚು ಶಿಕ್ಷಕರು ಬಂದು ಈ ಸೌಲಭ್ಯವನ್ನು ಪಡ್ಕೋಬೇಕು. ತದನಂತರ ಇದು ಮೊದಲನೇ ಸ್ಟೆಪ್ಪನ್ನು ಇಟ್ಟಿದ್ದೀವಿ. ಮೊದಲನೇ ಒಂದು ಸ್ಟೆಪ್ಪು. ಈ ಮೊದಲನೇ ಸ್ಟೆಪ್ಪಲ್ಲಿ ಸಾಮಾನ್ಯವಾಗಿ ನಮ್ಮ ಬಾಡಿಯಲ್ಲಿ ಏನೆಲ್ಲ ಆಗ್ತಾ ಇದೆ, ಕ್ಯಾನ್ಸರ್ಗೆ ಏನೆಲ್ಲ ಕ್ಯಾನ್ಸರ್ನ ಸಿಂಪ್ಟಮ್ಗಳೇನು ಅಂತ ಎಲ್ಲ ಕ್ಯಾನ್ಸರ್ನ ಕೂಡ ಒಂದು ತಪಾಸಣೆ ಮಾಡ್ತಕ್ಕಂಥ ಒಂದು ಶಿಬಿರ ಇದಾಗಿದೆ. ಎರಡನೇ ಒಂದು ಶಿಬಿರದಲ್ಲಿ ನಾವು ನೆಕ್ಸ್ಟ್ ಏಪ್ರಿಲಲ್ಲಿ 13 ಅಥವಾ 14ನೇ ತಾರೀಕು 2 ದಿನಗಳಲ್ಲಿ ಇನ್ನೊಂದು ಕ್ಯಾಂಪನ್ನು ಆಯೋಜನೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇದಕ್ಕೆ ಗರ್ಭಕಂಠ ಕ್ಯಾನ್ಸರ್ ಸಂಬಂಧಪಟ್ಟಂಥದ್ದೇ ಇನ್ನೊಂದು ಒಂದು ಕ್ಯಾಂಪು. ಅದರಲ್ಲಿ ಗರ್ಭಕಂಠ ಕ್ಯಾನ್ಸರ್ ಬಂದರೆ ಸ್ಕ್ರೀನಿಂಗು ಮತ್ತು ಮೆಮೊಗ್ರಾಮ್ ಇವೆರಡು ಬಹಳ ಮುಖ್ಯವಾದಂತಹ ಒಂದು ತಪಾಸಣೆ ಆಗಿದೆ. ಮೆಮೊಗ್ರಾಮಲ್ಲಿ ಸ್ತನ ಕ್ಯಾನ್ಸರ್ ಸಂಬಂಧಪಟ್ಟಂತಹ ಒಂದು ಟೆಸ್ಟ್ಗಳನ್ನು ಮಾಡಲಾಗುತ್ತದೆ. ಸ್ಕ್ರೀನಿಂಗಲ್ಲಿ ಎಲ್ಲ ಕ್ಯಾನ್ಸರ್ಗಳನ್ನು ಕೂಡ ತಪಾಸಣೆ ಮಾಡ್ತಕ್ಕಂಥ ಒಂದು ಯೋಜನೆ ಇರುತ್ತೆ. ಹಾಗಾಗಿ ಹೆಚ್ಚು ಶಿಕ್ಷಕರು ಬಂದು ಈ ಸೌಲಭ್ಯವನ್ನು ಪಡ್ಕೊಳ್ಬೇಕು. ನಾವು ಖಾಸಗಿ ಆಸ್ಪತ್ರೆಯಲ್ಲೋ ಅಥವಾ ಇನ್ನೊಂದು ಆಸ್ಪತ್ರೆಯಲ್ಲೋ ಈ ಒಂದು ಸೌಲಭ್ಯವನ್ನು ಪಡ್ಕೊಳ್ಳೋಕೆ ಹೋದರೆ 3,000-4,000 ಸಾವಿರಷ್ಟು ಹಣವನ್ನು ಕಟ್ಟಬೇಕು. ಅದ್ರ ಜೊತೆಗೆ ನಾವು ಕೂಡ ಅಷ್ಟೆಲ್ಲ ನಾವು ಹೋಗಿ ಹುಡ್ಕೊಂಡೋಗಿ ಎಲ್ಲ ಒಂದು ವ್ಯಾಕ್ಸಿನೇಷನ್ ಇರುತ್ತೆ, ಅದನ್ನು ಹುಡುಕಿ ನಾವು ಹಾಕ್ಸ್ಕೊಳ್ಬೇಕು ಅನ್ನೋಷ್ಟು ನಮಗೆ ಸಮಯನೂ ಇರಲ್ಲ. ಹಾಗಾಗಿ ನಮ್ಮ ಗಮನನೂ ಕೊಡೋಕ್ಕಾಗ್ತಾಯಿಲ್ಲ ಆರೋಗ್ಯಕ್ಕೆ. ಹಾಗಾಗಿ ನಿಮ್ಮೆಲ್ರಿಗೂ ಅನುಕೂಲ ಆಗಲಿ ಅಂತ ಒಂದು ಉದ್ದೇಶದಿಂದ ನಾವು ಹೆಚ್ಚು ಡಾಕ್ಟರ್ಗಳನ್ನು ಸಂಪರ್ಕಿಸಿ ಒಂದು ಯೋಜನೆಯನ್ನು ಮಾಡಿಕೊಂಡಿದ್ದೀವಿ. ದಯಮಾಡಿ ಎಲ್ಲ ಮಹಿಳಾ ಶಿಕ್ಷಕಿಯರು ಕೂಡ ಈ ಒಂದು ಪ್ರಯೋಜನವನ್ನು ಪಡ್ಕೋಬೇಕು. ತದನಂತರ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಎಲ್ಲ ಶಿಕ್ಷಕರಿಗೂ ಶಾಲಾ ಪ್ರಾರಂಭ ಆಗಿರ್ತದೆ. ಎಲ್ಲ ಕೂಡ ಯಾರು ಊರುಗಳಿಗೆ ಹೋಗಿರೋರೆಲ್ಲ ಶಾಲೆಗಳಿಗೆ ಬಂದಿರ್ತೀರ. ಆ ಒಂದು ಸಮಯದಲ್ಲಿ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು ಅನ್ನೋದು ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಇದಕ್ಕೆ ಒಂದು ವ್ಯಾಕ್ಸಿನೇಷನ್ 3 ಟೈಪ್ ಇದೆ. ಮೊದಲೇದು 13+ ಅಂದರೆ ಮಕ್ಕಳು, ಚಿಕ್ಕ ಮಕ್ಕಳಿಗೆ 8 ವರ್ಷದಿಂದ 13 ವರ್ಷದ ಮಕ್ಕಳಿಗೆ ಒಂದು ವ್ಯಾಕ್ಸಿನೇಷನ್ ಇದೆ. ಬಟ್ ಅದಿನ್ನೂ ಸರ್ಕಾರ ಆ ವ್ಯಾಕ್ಸಿನೇಷನ್ ಕೊಡೋದಕ್ಕೆ ಅನುಮೋದನೆ ಕೊಟ್ಟಿಲ್ಲ.
ಈಗ ಸೆಕ್ಷುಯಲಿ ಆ್ಯಕ್ಟಿವ್ ಇರ್ತಕ್ಕಂಥ ಮಹಿಳೆಯರಿಗೆ ಫಾರ್ ಎಕ್ಸಾಂಪಲ್ 28+ ಈ ವರ್ಷದಿಂದ 45 ವರ್ಷದ ಒಳಗಡೆ ಯಾರು ಮೆನ್ಸಸ್ ಆಗ್ತಾ ಇರ್ತಾರೋ ಅಂಥ ಮಹಿಳೆಯರಿಗೆ ಒಂದು ವ್ಯಾಕ್ಸಿನೇಷನ್ ಬಂದಿದೆ. ಅದು 5,000 to 6,000 ಅಷ್ಟು ಖರ್ಚಾಗುತ್ತೆ. ಅದನ್ನು ಕೂಡ ನಾವು ಉಚಿತವಾಗಿ ದಾನಿಗಳನ್ನು ಹಿಡಿದು ಒಂದು ವ್ಯಾಕ್ಸಿನೇಷನನ್ನು ಕೊಡುವಂಥ ಸೌಲಭ್ಯವನ್ನು ಮಾಡಬೇಕು ಅಂತ ಯೋಜನೆಯಲ್ಲಿದೆ. ದಯಮಾಡಿ ಎಲ್ಲ ಶಿಕ್ಷಕರು ಕೂಡ ಇದ್ರ ಪ್ರಯೋಜನ ಪಡ್ಕೋಬೇಕು. ಇದ್ರ ಜೊತೆಗೆ ನಾಗರಿಕರು ಕೂಡ ಪ್ರಯೋಜನವನ್ನು ಪಡ್ಕೋಬೋದು. ಮುಖ್ಯವಾಗಿ ನಾವು ಎಷ್ಟು ಸಂಖ್ಯೆಯನ್ನು ಕೂಡ ನೋಂದಣಿ ಮಾಡ್ಕೊಳ್ಬೇಕಾಗಿದೆ. ನೀವು 9ನೇ ತಾರೀಕು ಬಂದು ಯಾರ್ಯಾರು ನೋಂದಣಿ ಮಾಡ್ಕೋತೀರೋ ಅವ್ರಿಗೆ ಆ ವ್ಯಾಕ್ಸಿನೇಷನ್ ಯಾವ್ಯಾವ ಮಹಿಳೆಯರಿಗೆ ಯಾವ್ಯಾವ ವ್ಯಾಕ್ಸಿನೇಷನ್ ಮಾಡಬೇಕು ಅನ್ನೋದನ್ನು ನಾವು ಯೋಜನೆ ಮಾಡ್ಕೊಳ್ತೇವೆ. ಅದಾದಮೇಲೆ 48+ ಅಂದರೆ ಅವ್ರು ಮೆನೋಪಾಸ್ ಆಗಿರುತ್ತೆ, ಅವರು ಮೆನ್ಸಸ್ ಆಗ್ತಾ ಇರಲ್ಲ, ಅಂತಹ ಮಹಿಳೆಯರಿಗೆ ಬೇರೆ ಟೈಪ್ ವ್ಯಾಕ್ಸಿನೇಷನ್ ಬಂದಿದೆ. ಅವ್ರಿಗೂ ಕೂಡ ಕ್ಯಾನ್ಸರ್ ಬರೋವಂಥ ಚಾನ್ಸಸ್ ಇರುತ್ತೆ. ಅಂಥವ್ರಿಗೆ ಬೇರೆ ಥರ ವ್ಯಾಕ್ಸಿನೇಷನನ್ನು ಹಾಕ್ಸ್ಬೇಕು ಅನ್ನೋ ಯೋಜನೆಯಲ್ಲಿದೆ. ಅದು ಕೂಡ 2,500 to 3,000 ಅಷ್ಟು ಹಣ ಖರ್ಚಾಗುತ್ತೆ. ಅದನ್ನು ಕೂಡ ನಾವು ಉಚಿತವಾಗಿ ಮಾಡಬೇಕು ಅನ್ನೋ ಯೋಜನೆಯಲ್ಲಿದೆ. ದಯಮಾಡಿ ಎಲ್ಲ ಮಹಿಳಾ ಶಿಕ್ಷಕಿಯರಿಗೂ ಈ ಒಂದು ಮಹಿಳಾ ದಿನಾಚರಣೆ ದಿವಸ ಈ ವಿಷಯವನ್ನು ಯಾಕೆ ಪ್ರಸ್ತಾವನೆ ಮಾಡ್ತಾ ಇದ್ದೀವಿ ಅಂದರೆ, ಹೆಚ್ಚು ಜನ ಮಹಿಳೆಯರು ಕಾಯಿಲೆಗಳಿಂದ ತುತ್ತಾಗ್ತಾ ಇದ್ದಾರೆ. ಅವ್ರ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಾಗಾಗಿ ನಾವು ಯೋಚನೆ ಮಾಡಿ ಈ ಒಂದು ಕ್ಯಾಂಪನ್ನು ಸುಮಾರು ಶಿಕ್ಷಕಿಯರು ನಮಗೆ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ದಯಮಾಡಿ ಇದೊಂದು ಕ್ಯಾಂಪನ್ನು ಮಾಡಿ ಹೆಚ್ಚು ಶಿಕ್ಷಕರಿಗೆ ಅನುಕೂಲ ಆಗುತ್ತೆ. ಶಿಕ್ಷಕರ ಜೊತೆಗೆ ನಾಗರಿಕರು ಕೂಡ ಬಂದು ಈ ಸೌಲಭ್ಯವನ್ನು ಪಡ್ಕೊಳ್ಬೋದು. ಇಷ್ಟು ವಿಷಯಗಳನ್ನು ನಾನು ಹಂಚ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರ ಒಂದು ಇದಕ್ಕೆ ನಮಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಜಿ ನಾಗರಾಜು ಸರ್ ಅವರು ಹಾಗೂ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಕೂಡ ಇದಕ್ಕೆ ನಮಗೆಲ್ಲ ರೀತಿಯ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ, ಐಕೆ ಟ್ರಸ್ಟ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ರಿಗೂ ಕೂಡ ಈ ಒಂದು ಸಮಯದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಶಿಕ್ಷಕರು ಕೂಡ ಈ ಸೌಲಭ್ಯವನ್ನು ದಯಮಾಡಿ ಪಡ್ಕೊಳ್ಬೇಕು ಅಂತ ಹೇಳಿ ದಿನಾಂಕ 9/3/2025 ಭಾನುವಾರ ಸಮಯ 10 ಗಂಟೆಯಿಂದ 1 ಗಂಟೆವರೆಗೂ ನಡೆಯುತ್ತೆ. ಈ ಒಂದು ಸಮಯದಲ್ಲಿ ಬಂದು ಸಂಬಂಧಿಸಿದ ಶಿಕ್ಷಕರು ಮತ್ತು ಮಹಿಳೆಯರು ಒಂದು ಅವಕಾಶವನ್ನು ಕಲ್ಪಿಸ್ಕೊಳ್ಬೇಕು. ಹಾಗೆ ಆನೇಕಲ್ ಹೆಲ್ತ್ ಕೇರ್ ಹಾಸ್ಪಿಟಲ್ ವತಿಯಿಂದ ಉಚಿತವಾಗಿ ರಕ್ತದೊತ್ತಡ, BP, ಮಧುಮೇಹ, ಶುಗರ್ ಈ ರೀತಿಯ ಒಂದು ಸಾಮಾನ್ಯ ರೋಗಗಳಿಗೂ ಕೂಡ ತಪಾಸಣೆ ಇರುತ್ತೆ. ಅದರ ಒಂದು ಅವಕಾಶವನ್ನು ಕೂಡ ಬಳಸ್ಕೊಳ್ಳಿ. ನಿಸರ್ಗಧಾಮ ದೃಷ್ಟಿಕೇಂದ್ರದಿಂದ ಕಣ್ಣಿನ ಒಂದು ಚೆಕಪ್ ಕೂಡ ಇರುತ್ತೆ. ಅದಕ್ಕೂ ಕೂಡ ಆಧಾರ್ ಕಾರ್ಡ್ ಮತ್ತು ಫೋಟೋಸ್ ತೊಗೊಂಡು ಬಂದರೆ ಉಚಿತವಾಗಿ ಕಣ್ಣಿನ ನೇತ್ರ ಒಂದು ಪೊರೆ ತಗ್ತಕ್ಕಂಥ ಶಸ್ತ್ರಚಿಕಿತ್ಸೆಯನ್ನು ಕೂಡ ಯೋಜನೆ ಇದೆ. ಅದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ. ಬಯೋಕಾನ್ ಫೌಂಡೇಶನಿಂದ ಬಹಳ ಮುಖ್ಯವಾಗಿ ನಾವೀಗ ತಿಳಿಸಿರ್ತಕ್ಕಂಥ ಬಾಯಿ ಹುಣ್ಣು ಕ್ಯಾನ್ಸರು, ಸ್ತನ ಕ್ಯಾನ್ಸರು ಮತ್ತು ಗರ್ಭಕಂಠ ಕ್ಯಾನ್ಸರ್ ಈ 3 ಕ್ಯಾನ್ಸರ್ಗಳಿಗೆ ಸಂಬಂಧಪಟ್ಟಂತಹ ಒಂದು ಯೋಜನೆ ಇರುತ್ತೆ. ಅದನ್ನು ನೀವೆಲ್ಲರೂ ಕೂಡ ಸರಿಯಾದ ಸಮಯಕ್ಕೆ ಬಂದು 10 ರಿಂದ 1 ಗಂಟೆ ಒಳಗಡೆ ಸಂಬಂಧಿಸಿದ ಉಚಿತ ತಪಾಸಣೆಗಳನ್ನು ಮಾಡಿಸ್ಕೊಳ್ಬೇಕು ಅಂತ ಈ ಮೂಲಕ ನಾನು ವಿಷಯವನ್ನು ಹಂಚ್ಕೊಳ್ತಾ ಇದ್ದೀನಿ.